ಕೋಡುಬಳೆ ಅಂದ್ರೆ ಅಡುಕಲೆ. ಚುನಾವಣಾ ಆಯೋಗದ ಅಂಗಳಕ್ಕೆ ಎಸ್ಐಆರ್ ಜಟಾಪಟಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತೀವ್ರ ಅಕ್ರಮ ಎಂದು ವಿಪಕ್ಷಗಳ ಆರೋಪ. ಎಲುಬಿಲ್ಲದ ನಾಲಿಗೆ ಏನೇನೋ ಮಾತನಾಡುತ್ತೆ ಎಂದು ಸಿಎಂ ಡಿಕೆ ಗರ್ಜನೆ. ಈ ಸುದ್ದಿಗಳನ್ನು ನೋಡೋಣ ಎಸ್ಐಆರ್ ಯುದ್ಧ ನ್ಯೂಸ್ ಟಾಪ್ನಲ್ಲಿ. ರಾಜ್ಯದಲ್ಲಿ ಎಸ್ಐಆರ್ ಇದೀಗ ಆಡಳಿತ ಮತ್ತು ವಿಪಕ್ಷದ ನಡುವೆ ತೀವ್ರ ಜಟಾಪಟಿಗೆ ವೇದಿಕೆಯಾಗಿದೆ. ಸರ್ಕಾರ ಎಸ್ಐಆರ್ ದುರುಪಯೋಗ ಪಡಿಸಿಕೊಳ್ತಾ ಇದೆ ಅಂತ ಆರೋಪಿಸಿರುವ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ನಿನ್ನೆ ರಾಜ್ಯ ಸರ್ಕಾರದ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ. ಈ ನಿಯೋಗದಲ್ಲಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಡಿವಿ ಸದಾನಂದ ಗೌಡ, ಆರ್ ಅಶೋಕ್, ಶೋಭಾ ಕರಂದ್ಲಾಜೆ, ಛಲವಾದಿ ನಾರಾಯಣ ಸ್ವಾಮಿ ಸಾಂಪ್ರದಾಯಿಕ ರೆಸಿಪಿ ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ ನಾಯಕರಿದ್ರು. ಅಕ್ರಮಗಳನ್ನ ಎಸ್ಐಆರ್ ದಲ್ಲಿ ಮಾಡ್ತಾ ಇದ್ದಾರೆ. ಒಂದು ವಿರುದ್ಧ ಪ್ರತಿಭಟಿಸಿ ಮನವಿಯನ್ನ ಕೊಟ್ಟಿದ್ದೇವೆ. ಈ 5 ದಿನಗಳ ಕಾಲ ನಡೆದಿರ್ತಕ್ಕಂಥ ಹಲವಾರು ಅಕ್ರಮಗಳ ಮಾಹಿತಿಗಳನ್ನ, ದಾಖಲೆಗಳನ್ನ, ಪೆನ್ ಡ್ರೈವ್ ಅನ್ನ ಇವತ್ತು ಎರಡೂ ಪಕ್ಷದಲ್ಲಿ ನಾವೇನು ಕಲೆಕ್ಟ್ ಮಾಡಿದ್ದೇವೆ, ಕೊಟ್ಟಿದ್ದೇವೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತೀವ್ರ ಅಕ್ರಮ ನಡೀತಾ ಇರೋದ್ರಿಂದ ವಿಶ್ವಾಸಾರ್ಹವಲ್ಲದ ಹಾಗೂ ದೋಷಪೂರಿತ ಮತದಾರರ ಪಟ್ಟಿ ಸೃಷ್ಟಿಯಾಗುವ ಅಪಾಯ ಇದೆ ಎಂದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಅಕ್ರಮವಾಗಿ ಎಸ್ಐಆರ್ ಮಾಡಲಾಗ್ತಾ ಇದೆ. ಅಲ್ಲದೆ ಬಾಂಗ್ಲಾದೇಶ ವಲಸಿಗರನ್ನ ಮತಪಟ್ಟಿಗೆ ಸೇರಿಸುವುದಕ್ಕೆ ರಾಜ್ಯ ಸರ್ಕಾರದಿಂದ ಅವಕಾಶ ಮಾಡಿಕೊಡಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದರು. ಗುಂಪು ಗುಂಪಾಗಿ ಎಸ್ಐಆರ್ ಪ್ರಕ್ರಿಯೆ ಮಾಡಲಾಗ್ತಾ ಇದೆ. ಎಲ್ಲೆಲ್ಲಿ ಇಂಥ ಅಕ್ರಮ ಕಂಡು ಬಂದಿದೆಯೋ ಅದರ ಮಾಹಿತಿಯನ್ನ ದೂರಿನಲ್ಲಿ ನೀಡಿದ್ದೀವಿ ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಅಲ್ಲಿ ಬಾಂಗ್ಲಾದೇಶದ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಂದು ಈ ನುಸುಳುಕೋರರು ಬಂದು ವೋಟರ್ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಕ್ರಮವಾಗಿ ಎಸ್ಐಆರ್ ಪ್ರಕ್ರಿಯೆ ಮಾಡಿರುವ ಕಡೆಗಳಲ್ಲಿ ರದ್ದುಪಡಿಸಿ ಹೊಸದಾಗಿ ಮಾಡಬೇಕು. ಮೃತಪಟ್ಟವರ ಹೆಸರಲ್ಲಿ ಮತ್ತೊಬ್ಬರನ್ನ ಸೇರಿಸುವ ಹುನ್ನಾರ ನಡೀತಾ ಇದೆ ಅಂತ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ರು. ಮನೆ ಮನೆಗೆ ಹೋಗಿ ಗಣತಿ ನಮೂನೆ ನೀಡದಿದ್ರೆ ಅವರು ಭಾರತೀಯರೋ ಬಾಂಗ್ಲಾದೇಶದವರೋ ಯಾರಿಗೆ ಗೊತ್ತಾಗುತ್ತೆ ಎಂದು ಪ್ರಶ್ನಿಸಿದ ಜೋಶಿ, ಮದರಸಾ, ಮಸೀದಿಗಳಲ್ಲಿ, ಸಮುದಾಯ ಭವನಗಳಲ್ಲಿ ಚುನಾಯಿತ ಪ್ರತಿನಿಧಿಗಳ ಮನೆಯಲ್ಲೇ ಒಂದೇ ಸಮುದಾಯಕ್ಕೆ ಸೇರಿದ ನಾಯಕರ ಮನೆಯಲ್ಲಿ ಅಕ್ರಮವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ ಅಂತ ಆರೋಪಿಸಿದ್ದಾರೆ. ಒಂದೇ ಒಂದು ಕಮ್ಯುನಿಟಿಯ ಅಂದರೆ ಮುಸಲ್ಮಾನರ ಲೀಡರ್ಸ್ಗಳ ಕೈಯಲ್ಲಿ ಕೊಟ್ಟು ಆ ಓಣಿಯಲ್ಲಿ ಆ ಒಂದು ಪ್ರದೇಶದಲ್ಲಿ ಆ ಒಂದು ಬೂತ್ನಲ್ಲಿ ಅವರೇ ಹೋಗಿ ಮಾಡ್ಕೊಂಡು ಬರುವಂಗೆ ನಾವು ಅವರಿಗೆ ಪೆನ್ ಡ್ರೈವನ್ನು, ನಾನು ಕುಮಾರಸ್ವಾಮಿ ಅವರು ಬೇರೆ ಬೇರೆ ಕಡೆ ಮಾಡಿದಂಥ ಪೆನ್ ಡ್ರೈವನ್ನು ಕೊಟ್ಟಿದ್ದೇವೆ. ಜೂನ್ 30ರಿಂದ ರಾಜ್ಯದಲ್ಲಿ ನಡೆದಿರುವ ಇಡೀ ಎಸ್ಐಆರ್ ಪ್ರಕ್ರಿಯೆಯನ್ನು ತಕ್ಷಣವೇ ರದ್ದುಗೊಳಿಸಬೇಕು. ಹೊರ ರಾಜ್ಯದ ದಕ್ಷ ಅಧಿಕಾರಿಯೊಬ್ಬರ ಉಸ್ತುವಾರಿಯಲ್ಲಿ ಪಾರದರ್ಶಕವಾಗಿ ಹೊಸದಾಗಿ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಬೇಕು ಎಂದು ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ನಿಯಮಬಾಹಿರವಾಗಿ ನಡೆದುಕೊಂಡಿರುವ ರಾಮನಗರ ಮತ್ತು ಬೆಂಗಳೂರು ನಗರ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೂ ಭ್ರಷ್ಟ ಬಿಎಲ್ಒ ಅಧಿಕಾರಿಗಳನ್ನು ತಕ್ಷಣವೇ ಅಮಾನತುಗೊಳಿಸಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಎಸ್ಐಆರ್ನ ಪ್ರಕ್ರಿಯೆಯಲ್ಲಿ ಪ್ರತಿದಿನ ಮೊದಲನೇ ದಿನದಿಂದಲೇ ಪ್ರಾರಂಭ ಆಗಿರ್ತಕ್ಕಂಥ ಅಕ್ರಮಗಳ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು 31 ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಹಲವಾರು ದಾಖಲೆಗಳೇನಿದೆ, ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಈ ಒಂದು ಪ್ರಕ್ರಿಯೆ ನಡೆಯತಕ್ಕಂಥದ್ದನ್ನು ನಾವು ದಾಖಲೆಗಳ ಸಮೇತವೇ ಏನೋ ಒಂದು ಇಲ್ಲಿಯ ಕರ್ನಾಟಕದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಚುನಾವಣಾ ಆಯುಕ್ತರಿಗೇನು ಕೊಟ್ಟಿದ್ದೇವೆ, ಸಿಇಒಗೆ. ಚುನಾವಣಾ ಆಯೋಗದ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಮತದಾರರ ಪಟ್ಟಿಯಲ್ಲಿ ದೊಡ್ಡ ಪ್ರಮಾಣದ ಲೋಪಗಳನ್ನು ಸೃಷ್ಟಿಸಿ ಬಾಂಗ್ಲಾದೇಶೀಯರಿಗೆ ಮತದಾನದ ಹಕ್ಕು ಕೊಡಿಸುವ ಹುನ್ನಾರ ನಡೀತಾ ಇದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನೊಂದೆಡೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮೃತಪಟ್ಟವರ ಮತ ಉಳಿಸಿಕೊಳ್ಳಲಾಗ್ತಿದೆ ಅಂತ ಆರೋಪಿಸಿದ್ದಾರೆ. ಅವ್ರಿಗೆಲ್ಲ ಇವಾಗ ಎಸ್ಐಆರ್ ಮಾಡ್ತಾವ್ರಲ್ಲ, ಎಲ್ಲ ಮುಸಲ್ಮಾನರನ್ನ ಈ ಬಾಂಗ್ಲಾದೇಶದವ್ರನ್ನೆಲ್ಲ ಸೇರ್ಸ್ಕೊಂತವ್ರೆ, ಪಾಕಿಸ್ತಾನದವ್ರು ಬಾಂಗ್ಲಾದೇಶದವ್ರನ್ನೆಲ್ಲ ಓಟಿಗೆ ಸೇರ್ಸ್ಕೊಂತಾರೆ. ಅದು ನಾವು ಗೆಲ್ತೀರಿ ಅಂತ. ಹಂಗೆ ಈ ಡ್ಯೂಪ್ಲಿಕೇಶನ್ಗಳನ್ನ ಹಂಗೆ ಉಳಿಸ್ಕೊಳ್ಬೇಕು. ಯಾರು ಸತ್ತೋಗಿದ್ದಾರೆ ಅವರು ಓಟನ್ನು ಕೂಡ ಉಳಿಸ್ಕೊಳ್ಬೇಕು. ಸತ್ತವರು ಬಂದು ನೆಕ್ಸ್ಟ್ 2028ಕ್ಕೆ ಬಂದು ಓಟ್ ಹಾಕಬೇಕು. ಅದು ಅವ್ರ ಉದ್ದೇಶವಾಗಿದೆ. ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಆರೋಪಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರತ್ಯುತ್ತರ ನೀಡಿದ್ದಾರೆ. ಎಲುಬಿಲ್ಲದ ನಾಲ್ಗೆ ಏನೇನೋ ಮಾತಾಡುತ್ತೆ ಅಂತ ತಿವಿದಿದ್ದಾರೆ. ತಮ್ಮ ಪಕ್ಷ ನೈಜ ಮತದಾರರು ಬಿಟ್ಟು ಹೋಗದಂತೆ ಶ್ರಮಿಸ್ತಾ ಇದೆ ಅಂತ ಎಸ್ಐಆರ್ ಪ್ರಕ್ರಿಯೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಸೊ ನಾವು ಮಾಡಿರೋಂಥ ಕೆಲಸಕ್ಕೆ ಅವರು ಅಭಿನಂದನೆ ಸಲ್ಲಿಸಬೇಕು.
ನಾನು ಎಲ್ಲ MLAಗಳಿಗೆ ಡಿಫೀಟೆಡ್ ಕ್ಯಾಂಡಿಡೇಟ್ಗೆ ನಮ್ಮ ಪಾರ್ಟಿಯವ್ರಿಗೆಲ್ಲ ಕರೆದು ಹೇಳಿದ್ದೀನಿ, ಹುಷಾರಪ್ಪ, ನಿಮ್ಮ ಮತದ ಹಕ್ಕು, ದೊಡ್ಡ ಸಂಚು ನಡೀತಾ ಇದೆ ಬೇರೆ ರಾಜ್ಯದಲ್ಲಿರೋ ಥರ, ನೀವು ಹುಷಾರಾಗಿರಿ ಅಂತ ನಾನು ಹೇಳಿದ್ದೇನೆ. ಪಾಪ ಅವ್ರು ರಾಜಕಾರಣ ಮಾಡ್ತವ್ರೆ, ರಾಜಕಾರಣ ಮಾಡೋರಿಗೆ ಬೇಡನಕ್ಕಾಗ್ತದ? ಟೀಕೆ ಮಾಡ್ತಾ ಇದ್ದಾರೆ, ಟೀಕೆ ಮಾಡೋರಿಗೆ ಬೇಡನಕ್ಕಾಗ್ತದ? ಎಲಬಿಲ್ಲ ನಾಲಿಗೆ ಮಾಡಲಿ. ಉಪಮುಖ್ಯಮಂತ್ರಿ ಪರಮೇಶ್ವರ್ ಮತ್ತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಸ್ಐಆರ್ ಪ್ರಕ್ರಿಯೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ದೂರಿಗೆ ಬೇರೆಯದ್ದೇ ವ್ಯಾಖ್ಯಾನ ಮಾಡಿದ್ದಾರೆ. ಬಿಜೆಪಿಯವರು ಮೊದಲು ವಿರೋಧಿಸ್ತಾರೆ, ಬಳಿಕ ದುರ್ಬಳಕೆ ಮಾಡಿಕೊಳ್ತಾರೆ ಅಂತ ಟೀಕಾ ಪ್ರಹಾರ ನಡೆಸಿದ್ದಾರೆ. ಇದು ಮ್ಯಾಚ್ ಫಿಕ್ಸಿಂಗ್ ಪ್ಲಾನ್ ಎಂದು ಪ್ರಿಯಾಂಕ್ ಖರ್ಗೆ ಕುಟುಕಿದ್ದಾರೆ. ಬಿಜೆಪಿ ಅವರಾಗ್ಲಿ ಜನತಾದಳದವರು ರಾಜಕೀಯ ಕಾರಣದಿಂದ ಅವ್ರ ಹೇಳಿಕೆಗಳು ಕೊಡೋದ್ರಲ್ಲಿ ಅರ್ಥವಿಲ್ಲ. ಯಾಕೆಂದ್ರೆ ಚುನಾವಣಾಧಿಕಾರಿಗಳು ಅವರು ಅದನ್ನ ಮಾನಿಟರ್ ಮಾಡ್ತಾರೆ. ಒಂದು ವೇಳೆ ಅಲ್ಲಿ ಯಾರೇ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ, ಅದನ್ನ ಅವರಿಗೆ ಹೇಳ್ಬಹುದು. ಬಿಜೆಪಿ ಅವರು ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ವೆಸ್ಟ್ ಬೆಂಗಾಲ್ ನಲ್ಲೂ ಕೂಡ ಈ ಪ್ರಕ್ರಿಯೆ ಪ್ರಾರಂಭ ಆದಾಗ ಪ್ರತಿಭಟನೆ ಮಾಡಿದ ಯಾವ ಪಾರ್ಟಿ ಹೇಳಿ? ಬಿಜೆಪಿ ಅವರೇ. ಸುಮ್ಮನೆ ಪ್ರತಿಭಟನೆ ಮಾಡ್ದಂಗೆ ತೋರಿಸ್ಬೇಕು, ಹೋಗಿ ದೂರು ಕೊಟ್ಟಂಗೆ ಇರಬೇಕು, ಮ್ಯಾಚ್ ಫಿಕ್ಸಿಂಗ್ ಆಗಬೇಕು, ಎಲ್ಲರಿಗೂ ಹೊರಗಿಡ್ಬೇಕು ಅಷ್ಟೇ. ಬಿಜೆಪಿಯವರು ಕುಮಾರಸ್ವಾಮಿ ಅವರನ್ನ ಹರಕೆಯ ಕುರಿಯಾಗಿ ಮಾಡ್ತಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಇಡೀ ದೇಶದಲ್ಲಿ ಕಟ್ಟಕಡೆಯ ಪ್ರಾದೇಶಿಕ ಪಾರ್ಟಿಯಾಗಿ ಉಳಿದಿರೋದು ಜೆಡಿಎಸ್ ಒಂದೇ. ಯಾವ ಕಾರಣಕ್ಕಾಗಿ ಬಿಜೆಪಿಯ ದಾಳದಲ್ಲಿ ಕುಮಾರಸ್ವಾಮಿ ಬಿದ್ದಿದ್ದಾರೆ ಎಂದು ಗೊತ್ತಾಗ್ತಿಲ್ಲ ಅಂತ ಹರಿಪ್ರಸಾದ್ ಹೇಳಿದ್ದು, ಇದಕ್ಕೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಯಾಕೆ ಈ ಪರಿಸ್ಥಿತಿ ಬಂತು ಅಂತ ಹೇಳಿ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಇದೇ ಕುಮಾರಸ್ವಾಮಿ ಅವರನ್ನ ದಾಳವಾಗಿ ಉಪಯೋಗಿಸ್ಕೊಳ್ತಾ ಇರತಕ್ಕಂತ ಈ ಮಹಾನ್ ನಾಯಕ ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವರನ್ನ ಬಲಿಪಶುವಾಗಿ ಮಾಡ್ತಾ ಇದ್ದಾರೆ, ಹರಿಕೆ ಕುರಿತಾರ ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಕೋಡುಬಳೆ ಅಂದ್ರೆ ಅಡುಕಲೆ.